6 6 मुखी 5 6 5 6 ನೋಡಿ ನಮ್ಮ ಕಟ್ಟಬೇಕು ಅವ್ರಿಗೆ Audio Jungle. ಕೇದಾರ್ನಾಥ್ ಟ್ರೆಕ್ಕಿಂಗ್ ಎಲ್ಲ ಅಂತ ಇಳಿದಿದ್ದೀವಿ. ಎಲ್ಲರಿಗೂ ಸುಸ್ತಾಗಿದೆ. ಯಾರ್ಯಾರಿಗೆ ಏನೇನಾಗಿದೆ ಬರ್ರಿ ಒಂದು ಸ್ವಲ್ಪ ಕೇಳೋಣ. ಹೇಳ್ರಿ ಮನೋಜ್ ಅವ್ರು ಏನಾಗಿದೆ? ಡೇ 5 ಅನಿಸ್ತದೆ? ಕೇದಾರ್ನಾಥ್ ಟ್ರೆಕ್ಕಿಂಗ್ 18 + 18 36 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಹೋಗಿ ಬಂದಿದ್ದೀವಿ ಕಾಲ್ನಡಿಗೆಯಲ್ಲಿ ಬೈ ವಾಲ್. ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ರಾತ್ರಿ ನಮ್ಮ ಪರಿಸ್ಥಿತಿ ಬೆಡ್ ಮೇಲೆ ಕಾಲಿಟ್ಟು ಮಲಗಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕಲ ಕಲ ಕಲ. ಇವಾಗ ಸ್ವಲ್ಪ ಎದ್ದಿದ್ದೀವಿ. ನೈಟ್ ಟ್ಯಾಬ್ಲೆಟ್ಸ್ ಎಲ್ಲ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಂಡು ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಿ. ಹಾಯ್ ಬಂಟಿ ಈ ಹುಡುಗ ಇದಾನಲ್ರಿ ತುಂಟ ಅಂದ್ರೆ ತುಂಟ ಬಹುತ್ ತುಂಟ ಚಿಂಟು ತರ ಬ್ಯಾಚಲ್ಲಿ ಭಾಳ ಹತ್ಬೇಕಾರೆ ಭಾಳ ಕಷ್ಟ ಆಯ್ತು. ಇಳಿಬೇಕಾರೆ ಆಲ್ಮೋಸ್ಟ್ ಇಳಿದ್ವಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬಟ್ ಕಾಲ್ ಕೈ ಎಲ್ಲ ಅಂತ ಸತ್ತೋಗಿದಾವೆ. ಅಲ್ಲೋದ್ಮೇಲೆ ದೇವಸ್ಥಾನ ನೋಡಿದ್ವಿ. ದೇವಸ್ಥಾನ ಹೋದ್ಮೇಲೆ ಏನೋ ಒಂಥರ ರಿಲೀಫ್, ಏನೂ ಇಲ್ಲ ನಂಗೆ ಭಾಳ ಪೀಸ್ ಆಗ್ಬಿಡ್ತು. ಭಾಳ ಚೆನ್ನಾಗಿತ್ತು. ಅದು ನಡೆದೋಯ್ದು ಬಂದಿದ್ದು ಅದೇನು ನೆನಪೇ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ದರ್ಶನ ಯಾವ ರೀತಿ ಸ್ಪರ್ಶ ದರ್ಶನ ಆಯ್ತು. ಬೆಳಗ್ಗೆ ಮಾಡಿ ಪುಣ್ಯ ಅಂತ ಅನ್ಕೋಬೋದು. ಹೋಗಿ ನಿಂತಿತ್ತು ರಾತ್ರಿ ಮಲ್ಕೊಂಡಿತ್ತು ಸಾರ್ಥಕ ಆಗಿದೆ. ಅಲ್ಲಿ ಚೆನ್ನಾಗಿತ್ತು. ಇನ್ನೂ 4 ದಿನ ಬಾಕಿ ಇದೆ. 4 ದಿವಸದಲ್ಲಿ ಫುಲ್ ಎಂಜಾಯ್ ಮಾಡ್ತೀವಿ. ಅದನ್ನೆಲ್ಲ ರಿವ್ಯೂ ಮಾಡ್ತೀವಿ. ತನಕ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಹೋಟೆಲಿಂದ ನೋಡಿ ಈ ಥರ ಎಲ್ಲ ಗಾಡಿಗಳು ಹೋಗ್ತವೆ. ನಮ್ಮ ಸ್ನೇಹಿತರಿದ್ದಾರೆ. ಪೂರಿ ತಿನ್ನೋ ಬರೀ ಭಾಳ ದಪ್ಪ ಪೂರಿಗಳಿಂದ ಬಂದಾಗ ತಿಂದೆಲ್ಲ ನೋಡೋಣ. ರವಿ ತಿಂಡಿ ಪರೋಟ ಬೆಸ್ಟ್ ಏನು ಹೇಳ್ತೀರಾ ಸರ್? ಬಾಡಿ ಎಲ್ಲ ಫುಲ್ ಪೈನು, ಎಸ್ಪೆಷಲಿ ಲೆಗ್ ಮಾತ್ರ ಸಖತ್ ಪೈನ್ ಆಗಿದೆ. ಈಗ ಎಲ್ಲ ಸ್ವಲ್ಪ ಪರ್ಚೇಸಿಂಗಿಗೆ ಹೋಗ್ತಾ ಇದ್ದೀವಿ. ಸೋನ್ಪ್ರಯಾಗಲ್ಲಿ ಇದ್ದೀವಿ. ಈಗ ಪರ್ಚೇಸಿಂಗ್ ಹೋಗ್ತಾ ಇದ್ದೀವಿ. ಸೊ ಬಾಡಿ ಫುಲ್ ಪೈನ್ ಆಗಿದೆ. ಓಕೆ, ಚೆನ್ನಾಗಿ ನಿದ್ದೆ ಆಗಿದೆ. ಕಂಪೇರ್ ಟು ಬಂದಾಗಿಂದ ಟೂರಿಂದ ಯಾವಾಗಲೇ ಕಂಪೇರ್ ಮಾಡಿದ್ರೆ ಇವತ್ತು ಚೆನ್ನಾಗಿ ನಿದ್ದೆ ಆಗಿದೆ. ಸೊ ಮತ್ತೆ ಸಿಗೋಣ. ಓಕೆ, ಅದು ಸರ್ ಸುಖ ಸರ್ ಏನೋ ಒಂಥರ ಸುಖ ನೋವಾದ್ರು ಮೆಟ್ಲಿಬೇಕಾಗ್ತಿಲ್ಲ. ಏನು ಅನಿಸ್ತಾ ಇದೆ? ಕಾಲೆಲ್ಲ ಇಟ್ಕೊಂಡು ಹೋಗಿ ಕಿತ್ಕೊಂಡು ಹೋಗಿದಾವೆಲ್ಲ. ನಡೆಯೋಕ್ಕಾಗ್ತಿಲ್ಲ, ಹಂಗೆ ಅಷ್ಟು ನೋವಾಗ್ತಿದೆ. ಅಪ್ಪ ಒಬ್ಬ ಹಲೋ ಹೇಳ್ರಿ ಮಯೂರ್. ಹಾಂ ಕೇಳ್ತೀಯಲ್ಲ ಇವ್ರು ನಮ್ಮ ಇನ್ನೊಬ್ರು ಫ್ರೆಂಡ್. ಕಾಲ್ಗಳು ಜಗ ಜಗ ಅಂತಿದ್ದಾವೆ ಈಗ. ಸ್ನೇಹಿತರು ಎಲ್ಲ ಶಾಪಿಂಗ್ ನೋಡೋಣ ಏನೇನು ಶಾಪಿಂಗ್ ಮಾಡ್ತಾರೆ. सिक्स 6 मुखी 5 6 ನೋಡಿ ನಮ್ಮ ಕಟ್ಟಬೇಕು ಅವ್ರಿಗೆ ಸ್ನೇಹಿತರು ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೋನ್ಪ್ರಯಾಗಲ್ಲಿದ್ದೀವಿ. ಹಾಂ ಪ್ರಾಕ್ಟೀಸು ಮಾಡ್ರಿ. ಪರ್ಚೇಸ್ ಮಾಡ್ತಾನೆ 5 ನಿಮಿಷ ಮಾಡಲ್ಲ. ಸರ್ ಈಗ ಏನು ಅನಿಸ್ತಾ ಇದೆ? ಹತ್ತಿ ಇಳಿದಿದ್ದೀರಾ, ದರ್ಶನ ಆಯಿತು, ಹತ್ತಿ ಇಳಿದಿದ್ದೀರಾ. ಈ ಹತ್ತಿ ಇಳಿದ ಮೇಲೆ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ? ಹತ್ತಿ ಇಳಿದ ಮೇಲೆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ. ಲೈಫಲ್ಲಿ ಒಂದು ಟೈಮ್ ಮಾಡಬೇಕು ಅಂತ ಹೋಗಿದ್ವಿ. ಬಟ್ ಹತ್ತಬೇಕಾದ್ರೆ ಜೀವನ ಸಾಕೋಯ್ತು. ಯಾಕಾರು ಬಂದ್ವೋ ಮಾಡಲೇಬಾರ್ದಿತ್ತು ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಅಲ್ಲೋಗಿ ದರ್ಶನ ಮಾಡಿದ್ಮೇಲೆ ಏನು ಅನಿಸ್ತಿಲ್ಲ. ಅದಷ್ಟು ದರ್ಶನ ಆದಮೇಲೆ ಏನೊಂಥರ ಲೀಫು ಏನೊಂಥರ ಭಾಳ ಚೆನ್ನಾಗಿತ್ತು. ಎಲ್ಲ ಮಾಡ್ಕೊಂಡ್ಬಿಟ್ಟು ಈಗ ಏನು ಅನಿಸ್ತಿದೆ ಅಂದರೆ ಲೈಫಲ್ಲಿ ಇತ್ತ ಟ್ರೆಕ್ಕಿಂಗ್ ಮಾಡಲೇಬೇಕು ಅನಿಸ್ತಿದೆ. ಭಾಳ ಕಷ್ಟ ಇದೆ, ಭಾಳ ಅಂದರೆ ಭಾಳ ಕಷ್ಟ ಇದೆ. ಬಟ್ ಒಂದು ಟೈಮ್ ಮಾಡಿಬಿಟ್ವಿ ಅಂದರೆ ನಮಗೆ ಅನಿಸುತ್ತೆ ಲೈಫಲ್ಲಿ ಇದೊಂದು ಮಾಡಿದ್ದು ಗ್ರೇಟ್, ಭಾಳ ಖುಷಿ ಆಗುತ್ತೆ. ಮಾಡಿ ಲೈಫಲ್ಲಿ ಒಂದು ಟೈಮ್ ಬಂದು ಟ್ರೆಕ್ಕಿಂಗ್ ಮಾಡಿ, ತುಂಬ ಚೆನ್ನಾಗಿದೆ. ಬಟ್ ತುಂಬ ಕಷ್ಟ ಇದೆ, ಕೇರ್ಫುಲ್ಲಾಗಿ ಮಾಡಿ. ಬಟ್ ಬಂದರೆ ನೀವು ಟ್ರೆಕ್ಕಿಂಗ್ ಮಾಡೋಕ್ಕಾದ್ರೆ ಟ್ರೆಕ್ಕಿಂಗ್ ಮಾಡಿ, ಇಲ್ಲ ಹೆಲಿಕಾಪ್ಟ್ರಲ್ಲಿ ಹೋಗ್ರಿ. ದಯವಿಟ್ಟು ಕುದುರೆ ಮೇಲೆ ಅಂತೂ ಹೋಗಬೇಡಿ. ಅದಷ್ಟು ಪಾಪದ ಕೆಲಸ ಯಾವುದಿಲ್ಲ. ಅದೆಷ್ಟು ಅಯ್ಯೋ ಅಂತ ಬಂದರೆ ನೋಡಿದರೆ ಕಣ್ಣ ನೀರು ಅಷ್ಟೊಂದು ಅಯ್ಯೋ ಅಂತಾರೆ. ದಯವಿಟ್ಟು 5 ನಿಮಿಷ ಮಾತ್ರ ಮಾಡೋಕ್ಕೆ ಹೋಗ್ರಿ. ನೀವು ಬರೋಕ್ಕಾದ್ರೆ
ಹೆಲಿಕಾಪ್ಟರ್ ಹೋಗಿ ಇಲ್ಲಾಂದ್ರೆ ಆಗಿದ್ರೆ ನಡ್ಕೊಂಡು ಹೋಗ್ರಿ, ಆಗಿದ್ರೆ ಬರಲೇಬೇಡ್ರಿ. ಬಟ್ ಕುದುರೆ ಮೇಲೆ ಮಾತ್ರ ಹತ್ತಕ್ಕೆ ಹೋಗ್ಬಿಡಿ ದಯವಿಟ್ಟು, ಇದು ನನ್ನ ರಿಕ್ವೆಸ್ಟ್. ಈಗ ಶಾಪಿಂಗ್ ಆದ್ಮೇಲೆ ನೆಕ್ಸ್ಟ್ ಸರ್ ಪ್ಲಾನ್? ಈಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಆಮೇಲೆ ಒಂದು ಗಾಡಿ ಮಾಡ್ಕೊಂಡು ಎಲ್ಲ ಋಷಿಕೇಶಿಗೆ ಹೋಗ್ತೀವಿ. ಋಷಿಕೇಶಲ್ಲಿ ಹೋಗಿ 2 ದಿವಸ ಇರ್ತೀವಿ. ಋಷಿಕೇಶಲ್ಲಿ ಫುಲ್ ಎಂಜಾಯ್ ಮಾಡ್ತೀವಿ. ಋಷಿಕೇಶಿಗೆ ಹೋದ್ಮೇಲೆ ಹೇಳ್ತೀವಿ ಏನು ಅಂತ. ಇವತ್ತಿಂದ ಇಲ್ಲಿಂದ ಹೇಳ್ರಿ, ಋಷಿಕೇಶ್ ಹೋಗೋಣ ಮುಂಚೆ ಇವತ್ತು ಇಲ್ಲಿ ಏನೇನು ಮಾಡ್ತೀವಿ, ಏನೇನಾಗುತ್ತೆ ಈಗೆಲ್ಲ ಈಗೆಲ್ಲ ಶಾಪಿಂಗ್ ಮಾಡ್ತಾ ಇದೀವಿ. ಶಾಪಿಂಗ್ ಮಾಡೋದೆಲ್ಲ ತೋರಿಸ್ತೀವಿ. ಶಾಪಿಂಗ್ ಎಲ್ಲ ಆದ್ಮೇಲೆ ಊಟಕ್ಕೆ ಹೋಗ್ತೀವಿ. ಊಟ ಗೀಟ ಮಾಡ್ಕೊಂಡು ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಎಕ್ಸ್ಪ್ಲೋರ್ ಮಾಡಿ ಎಲ್ಲ ನಿಮಗೆ ತೋರಿಸಿ ಲಾಸ್ಟ್ ರೂಮಿಗೆ ಹೋಗಿ ರೂಮ್ ಚೆಕ್ಔಟ್ ಆಗ್ತೀವಿ. ಚೆಕ್ಔಟ್ ಆದ್ಮೇಲೆ ಟ್ಯಾಕ್ಸಿ ಮಾಡಿದ್ಮೇಲೆ ಎಲ್ಲಿ ಮಾಡ್ತೀವಿ, ಹೆಂಗಿರುತ್ತೆ, ಎಷ್ಟಾಯಿತು ಅಂತ ಎಲ್ಲ ರಿವ್ಯೂ ಮಾಡ್ತೀವಿ ನಿಮಗೆ. रुद्राक्ष कितने हो? ये 4 मुखी और एक दे इधर 4 मुखी. कितना हो भाई? ಹೆಂಗಿದೆ ನಾವು ತೋರಿಸ್ತಾ ಇದ್ದೀವಿ ಜಾಗ. ಇದು ಇಲ್ಲಿಂದ ಗೌರಿಕುಂಡಿಂದ ಇದು ಸೋನ್ಪ್ರಯಾಗಲ್ಲಿದ್ದೀವಿ. ಗೌರಿಕುಂಡ್ ಹೋಗ್ತಾ ಇದ್ದೀವಿ. ಗೌರಿಕುಂಡ್ ಇಲ್ಲಿಂದ 5 ಕಿಲೋಮೀಟ್ರು. ಅಲ್ಲಿ 5 ಕಿಲೋಮೀಟ್ರಿಂದ ಅಲ್ಲಿ ಜೋಳ, ಕುದುರೆ ಆಮೇಲೆ ಎಲ್ಲ ಸಿಗುತ್ತೆ, ಅದರಲ್ಲಿ ಹೋಗ್ಬೋದು. ಅಲ್ಲಿ ಹೋದರೆ ಅಲ್ಲಿ ನಿಮಗೆ ಟಿಕೆಟ್ ಚೆಕ್ಕಿಂಗ್ ಇದೆ. ಆ ಚೆಕ್ಕಿಂಗಿಂದಲೇ ನಿಮಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಜೀಪಿಂದ ನೀವು ಗೌರಿಕುಂಡ್ ಹೋಗಬೇಕು. ಗೌರಿಕುಂಡಿಂದ ಅಬ್ಸಲ್ಯೂಟ್ ರಿಯಲ್ ಟ್ರೆಕ್ಕಿಂಗ್ ಶುರು ಆಗ್ತದೆ. ತೋರಿಸ್ತಾ ಹೋಗ್ತೀನಿ ನಿಮಗೆಲ್ಲ, ಬನ್ನಿ. ಸ್ನೇಹಿತರೆ, ಶಾಪಿಂಗ್ ಮಾಡ್ತಾ ಇದ್ದೀವಿ. ಅಂಕಲ್ ಶಾಪಿಂಗಲ್ಲಿ ಹೇಳ್ತಾ ಇದ್ದಾರೆ, ಇವು ಈ ಸಣ್ಣದು 100ಕ್ಕೆ 4 ಹೇಳ್ತಾ ಇದ್ದಾರೆ, ಇವು 100ಕ್ಕೆ 5 3 ಹೇಳ್ತಾ ಇದ್ದಾರೆ. ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತ ಏನೋ ಭಾಳ ಡೀಪಾಗಿ ಏನೋ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದೀವಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಂ, ಕೇದಾರ್ನಾಥಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಿ. ಹಂಗೆ ನಮ್ಮ ಜೊತೆ ಒಬ್ರು ಕನ್ನಡದವ್ರು ಸಿಕ್ಕಿದ್ದಾರೆ. ಅದು ನಮ್ಮ ಚಿತ್ರದುರ್ಗದವರು, ನಮ್ಮ ಹೊಳಲ್ಕೆರೆಯವರು ಸಿಕ್ಕಿದ್ದಾರೆ. ಏನನ್ಸ್ತಾ ಇದೆ ಬ್ರೋ? ತುಂಬಾ ಖುಷಿ ಆಯ್ತು ಬ್ರೋ. 1 ವಾರ ಆಯ್ತು ಕನ್ನಡನೇ ಮಾತಾಡಿಲ್ಲ. ನೋಡಿ ನಮ್ಮವರು, ಅದರಲ್ಲೂ ನಮ್ಮ ತುಂಬಾ ಖುಷಿ ಆಯ್ತು. ಹೆಂಗ ಅನ್ಸ್ತಾ ಇದೆ ಕೇದಾರ್ನಾಥ್ ಟ್ರೆಕ್ಕಿಂಗ್? ನೆಕ್ಸ್ಟ್ ಲೆವೆಲ್. ಏನು ಹೇಳ್ತೀನಿ ಅಂದ್ರೆ ಸೋಲೋನೆ ಬನ್ನಿ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇರ್ತದೆ 100%. ನೀವು ಒಬ್ಬರೇ ನಾವು ಬಂದಿರೋದು? ಒಬ್ಬರೇ ಸೋಲೋ ಬಂದಿದ್ದೀವಿ. ಮತ್ತೆ ಏನಾರು ಹೇಳ್ತೀರಾ? ಅಷ್ಟೇ ಅಲ್ಲ. ಕೇದಾರ್ನಾಥ್ ಟ್ರೆಕ್ ಮುಗೀತು. ಕೇದಾರ್ನಾಥಿಂದ ನಾವು ಮುಗಿಸ್ಕೊಂಡು ರೂಮ್ ಖಾಲಿ ಮಾಡಿಬಿಟ್ಟು ಚೆಕ್ಔಟ್ ಆಗಿ ಋಷಿಕೇಶಿಗೆ ಹೋಗ್ತಾ ಇದ್ವಿ. ಋಷಿಕೇಶಲ್ಲಿ ಏನೇನು ಮಾಡ್ತೀವಿ ಎಲ್ಲದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ನಮ್ಮ ಸ್ನೇಹಿತರು ಯಾರ್ಯಾರು ಏನೇನು ಮಾಡ್ತಾರೆ. ಸರ್, ಈಗ ಮುಗೀತು ಕೇದಾರ್ನಾಥ್, ಏನು ಅನ್ನಿಸ್ತಾ ಇದೆ? ಕೇದಾರ್ನಾಥ್ ಟ್ರಿಪ್ ಮುಗೀತು. ಋಷಿಕೇಶಿಗೆ ಹೋಗ್ತಾ ಇದ್ದೀವಿ. ಏನಂತೀರಾ ರಂಗಸ್ವಾಮಿಯವರೇ? ಕೇದಾರ್ನಾಥಕ್ಕೆಲ್ಲ ಮುಗಿಸ್ಕೊಂಡ್ಬಂದು ಸೋನ್ಪ್ರಯಾಗಲ್ಲಿ ಲಾಟ್ ಆಗಿದ್ವಿ. ಎಲ್ಲ ಪೂರ್ತಿ ಬ್ಯಾಗೆಲ್ಲ ತಯಾರು ಮಾಡ್ಕೊಂಡು ಋಷಿಕೇಶ್ಗೆ ಹೋಗ್ತಾ ಇದ್ದೀವಿ. ಋಷಿಕೇಶಲ್ಲಿ ಒಂದು ಬಂಜಿ ಜಂಪಿಂಗು, ರಿವರ್ ರಾಫ್ಟಿಂಗ್ ಎಲ್ಲ ಮಾಡ್ತೀವಿ. ಓವರ್ ಆಲ್ ಕೇದಾರ್ನಾಥ್ ಟ್ರಿಪ್ಪು ಹತ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು, ಇಳಿಬೇಕಾದ್ರೆ ರಿಸ್ಕ್ ಅನ್ನಿಸ್ತಿಲ್ಲ. ಆದ್ರೂ ವೆದರ್ ಗಿದರ್ ಸಪೋರ್ಟ್ ಮಾಡ್ತು, ಎಲ್ಲ ಚೆನ್ನಾಗಿತ್ತು. ಸೂಪರ್. ಏನಂತೀರಾ ಭಾನುವರೇ? ಎಲ್ಲ ಚೆನ್ನಾಗಾಯ್ತು. ಈಗ ಸೋನ್ಪ್ರಯಾಗಲ್ಲಿ ಬೆಳಗ್ಗೆಯಿಂದ ಹೋಗಿ ಶಾಪಿಂಗ್ ಮಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಎಲ್ಲ ಶಾಪಿಂಗ್ ಎಲ್ಲ ರೆಡಿ ಆಯಿತು. ಈಗ ಋಷಿಕೇಶಿಗೆ ಹೊರಟಿದ್ದೀವಿ. ಋಷಿಕೇಶಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡಿದೆ. ಋಷಿಕೇಶಿಗೆ ಹೋಗಿ ಏನು ಮಾಡ್ತೀವಿ ಅಂತ ನೀವು ಸಂಜೆ ತೋರಿಸ್ತೀವಿ. ಬಾಯ್. ಕೇದಾರ್ನಾಥಿಗೆ ಬಂದಿದ್ವಿ. ಕೇದಾರ್ನಾಥಿಂದ ನಾವು ಋಷಿಕೇಶಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಬ್ಯಾಚ್ ಬಂತು ಕರ್ನಾಟಕದಿಂದ. ನಮ್ಮ ದಾವಣಗೆರೆ ಅವರು ನಮ್ಗೆ ಸಿಕ್ಕಿದ್ದಾರೆ. ಸೊ ಅವ್ರಿಗೆ ನಾವೆಲ್ಲ ಹೇಳಿ ಕಳ್ಸಿದ್ದೀವಿ. ನಮ್ಮ ದಂಡನೂ ಕೂಡ ಅವ್ರಿಗೆ ಕೊಟ್ಟಿದ್ದೀವಿ. ಸರ್, ನೀವು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿ. ನಮ್ಮ ದಾವಣಗೆರೆ ಅವರು ಎಲ್ಲರೂ ಒಳ್ಳೇದಾಗ್ಲಿ, ಒಳ್ಳೆ ದರ್ಶನ ಸಿಗ್ಲಿ ನಿಮಗೆ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೈ ಕರ್ನಾಟಕ ಮಾತೆ. ಇವರೆಲ್ಲರೂ ಒಳ್ಳೆ ದರ್ಶನ ಮಾಡ್ಕೊಂಡ್ ಬಂದಿದ್ರೆ, ಅದೇ ರೀತಿಯಾಗಿ ಕೇದಾರನಾಥ ಸ್ವಾಮಿ ನಮಗೂ ಕೂಡ ದರ್ಶನ ಮಾಡಲಿ, ಒಳ್ಳೇದಾಗ್ಲಿ. ಎಲ್ಲರಿಗೂ ಕೂಡ ಇಡೀ ಕರ್ನಾಟಕವನ್ನೇ ಕೇದಾರನಾಥ ಎಲ್ಲರನ್ನೂ ಕಾಪಾಡಲಿ. ಕರ್ನಾಟಕ ಒಳ್ಳೆ ಮಳೆ ಬೆಳೆ ಆಗಿ ಸುಖ ಸಮೃದ್ಧಿಯಿಂದ ಇರಲಿ. ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ಇದು ಸೋನ್ಪ್ರಯಾಗ್. ಇದು ಸೋನ್ಪ್ರಯಾಗ್ ಟ್ಯಾಕ್ಸಿ ಸ್ಟ್ಯಾಂಡ್. ಇಲ್ಲಿಂದಲೇ ಹೋಗೋದು. ನಾವು ಉಳ್ಕೊಂಡಿದ್ದು ಹೋಟೆಲ್, ಇದು ಹೋಟೆಲ್ ನಾರಾಯಣ್ ಡಾಟಿಂಗ್. ಈ ಹೋಟೆಲ್ ಉಳ್ಕೊಂಡಿದ್ದು ನಾವು. दारी देवी मंदिर
ಕೇದಾರ್ನಾಥ್ ಹೋಗೋಕ್ಕಿಂತ ಮುಂಚೆ ಸಿಗುತ್ತೆ. ದೇವಪ್ರಯಾಗಲ್ಲಿ ಸೆಂಟ್ರಲ್ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಯನ್ನು ನೋಡಿಕೊಂಡು ಅಲ್ಲಿಂದ ಸಂಗಮ್ ಘಾಟಲ್ಲಿ 2 ನದಿ ಕೂಡುವ ದರ್ಶನವನ್ನು ನೋಡಿಕೊಂಡು ಋಷಿಕೇಶಲ್ಲಿ ಹಾಲ್ಟ್ ಆದ್ವಿ.